8.5 ಕೆಜಿ ಸಿಗುತ್ತೆ, 9.5 ಕೆಜಿ ಸಿಗುತ್ತೆ, 10 ಕೆಜಿ, 11 ಕೆಜಿ, 12 ಕೆಜಿ, ಅಪ್ ಟು ನಿಮ್ಗೆ 13 ಕೆಜಿ ವರೆಗೂ ವಿತ್ ಡ್ರೈಯರ್ ವಾಷಿಂಗ್ ಮೆಷಿನ್ ಸಿಗ್ತಾ ಇದೆ. ABS ಪ್ಲಾಸ್ಟಿಕ್ ತಯಾರಿಕೆ ಆಗಿದೆ. ಸೊ ಕ್ವಾಲಿಟಿ ಅಂತ ಬಂದಾಗ ನಿಮ್ಗೆ ಕ್ವಾಲಿಟಿ ಏನು ಕಾಂಪ್ರಮೈಸ್ ಇಲ್ಲ. ಸೊ ಅದಕ್ಕೋಸ್ಕರ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಸಿಗ್ತಾ ಇದೆ. 1 ಇಯರ್ ಮೋಟರ್ ಗೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಸಿಗ್ತಾ ಇದೆ. ಫೈಬರ್ ಅಲ್ಲಿ ಬೇಕಾ, ಟಫ್ ಅಂಡ್ ಗ್ಲಾಸ್ ಅಲ್ಲಿ ಬೇಕಾ, ಗ್ರಾಫಿಕ್ ಡಿಸೈನ್ ಬೇಕಾ, ಸೇಫ್ಟಿ ಲಿಡ್ ಬೇಕಾ, ಅಥವಾ ನಿಮ್ಗೆ ಹೈಡ್ರಾಲಿಕ್ ಡೋರ್ಸ್ ಬೇಕಾ, ಎಲ್ಲ ತರದ ವಾಷಿಂಗ್ ಮಷಿನ್ ವಿತ್ ಡ್ರೈಯರ್ ಏಮ್ಸ್ಪರ್ ಕಾರ್ಪೊರೇಷನ್ ಎವರ್ಗ್ರೀನ್ ಬ್ರ್ಯಾಂಡ್ ಸಿಗ್ತಾ ಇದೆ. ಕಾರ್ಪೊರೇಷನ್ ಎವರ್ಗ್ರೀನ್ ಬ್ರ್ಯಾಂಡ್ ಮತ್ತೊಂದು ವ್ಲಾಗ್ ಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾನ್ ನಿಮ್ಗೆ ವಿತ್ ಡ್ರೈಯರ್ ವಾಷಿಂಗ್ ಮೆಷಿನ್ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮಳೆಗಾಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಹೊರಗಡೆ ಕೂತ್ಕೊಂಡು ಒಗಿಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗಿರುತ್ತೆ. ಸೊ ಅಷ್ಟೇ ಅಲ್ಲ, ನಿಮ್ಗೆ ಈಗ ಹೊರಗಡೆ ನೀವು ಒಗೆಯಕ್ಕೂ ಆಗೋದಿಲ್ಲ, ಒಗ್ಬಿಟ್ಟು ಒಣಗಿಸಕ್ಕಂತೂ ಇನ್ನೂ ಆಗೋದಿಲ್ಲ. ಸೊ ಮನೆ ಒಳಗಡೆ ನೀವು ಒಣಗಿಸ್ಬೇಕಾಗುತ್ತೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ವಿತ್ ಡ್ರೈಯರ್ ವಾಷಿಂಗ್ ಮೆಷಿನ್ ನಾನ್ ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದೀನಿ. ಸೊ ನಿಮ್ ಮನೆ ಒಳಗಡೆ ಇಟ್ಕೊಂಡು ವಾಶ್ ಕೂಡ ಮಾಡ್ಕೋಬಹುದು, ಡ್ರೈ ಕೂಡ ಮಾಡ್ಕೋಬಹುದು. ಸೊ ಜಸ್ಟ್ ನೀವು ಯಾವ ತರ ಡ್ರೈ ಆಗುತ್ತೆ ಅಂತಂದ್ರೆ ಜಸ್ಟ್ ನೀವು ಇಸ್ತ್ರಿ ಮಾಡ್ಬಿಟ್ಟು ಬಟ್ಟೆನ ಹಾಕೋಬಹುದು. ಸೊ ಆ ತರ ನಿಮ್ಗೆ ಡ್ರೈ ಆಗುತ್ತೆ. ಸೊ ಅಷ್ಟೇ ಅಲ್ಲ, ನಿಮ್ಗೆ ಈಗ ಮಕ್ಕಳು ಹೋಗ್ತೀರಾ, ಸ್ಪೋರ್ಟ್ಸ್ ಗೆ ಹೋಗ್ತಾರೆ ಶನಿವಾರ, ನಿಮ್ಗೆ ಅವಾಗ ಏನಾದ್ರು ಸ್ಪೋರ್ಟ್ಸ್ ಇಂದ ಗಲೀಜ್ ಶೂ ಎಲ್ಲ ಗಲೀಜ್ ಮಾಡ್ಕೊಂಡ್ ಬಂದಿರ್ತಾರೆ. ಸೊ ಆ ಶೂನು ಕೂಡ ನೀವು ಒಗೆಯಕ್ಕೆ ಆಗೋದಿಲ್ಲ ಹಚ್ಚಗಡೆ ಕೂತ್ಕೊಂಡು. ಸೊ ಆ ಶೂ ಕೂಡ ನೀವು ಈ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ ನೀವು ಹಾಕಿ ವಾಶ್ ಮಾಡಿದ್ರೆ ಕಂಪ್ಲೀಟ್ ನಿಮ್ಗೆ ಬರೀ 15 ನಿಮಿಷದಲ್ಲಿ ಕೊಳೆ ಬಿಟ್ಕೊಂಡು ಕ್ಲೀನ್ ಆಗುತ್ತೆ. ಸೊ ಹೆವಿ ಬ್ಲಾಂಕೆಟ್ ಇರುತ್ತೆ. ಸೊ ಆ ಹೆವಿ ಬ್ಲಾಂಕೆಟ್ ಕೂಡ ನೀವು ನೆನ್ಸ್ಬಿಡ್ತೀರಾ, ನೆನ್ಸ್ಬಿಟ್ಟು ಮತ್ತೆ ತೆಗ್ದು ಒಗೆಯಕ್ಕೆ ಕೈಯಲ್ಲಿ ಎಲ್ಲ ಆಗೋದಿಲ್ಲ, ಮತ್ತೆ ನೀವು ಡ್ರೈ ಕ್ಲೀನಿಂಗ್ ಗೆ ಕೊಡ್ತೀರಾ. ಸೊ ಅಷ್ಟೆಲ್ಲ ಖರ್ಚು ಮಾಡೋ ಬದ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ವಿತ್ ಡ್ರೈಯರ್ ವಾಷಿಂಗ್ ಮೆಷಿನ್ ಸಿಗ್ತಾ ಇದೆ. ಸೊ ಒಂದ್ಸತಿ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ನೀವು ಲೈಫ್ ಟೈಮ್ ಹ್ಯಾಪಿ ಆಗಿರ್ಬೋದು, ಲೈಫ್ ಟೈಮ್ ಕೂಡ ನೀವು ಯೂಸ್ ಕೂಡ ಮಾಡ್ಕೋಬಹುದು. ಈಸಿಯಾಗಿ ನೀವು ವಾಶ್ ಡ್ರೈ ಎಲ್ಲ ಕೂಡ ಮಾಡ್ಕೋಬಹುದು. ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮ್ಮ ಹತ್ರ ನಿಮ್ಗೆ 7.5 ಕೆಜಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ಬಂದು ನಿಮ್ಗೆ 7.5 ಕೆಜಿ ಫೈಬರ್ ಅಲ್ಲಿ ಸಿಗ್ತಾ ಇದೆ. ಸೊ ನೋಡ್ತಿರ್ಬೋದು, ನಿಮ್ಗೆ ಫ್ಯೂಚರ್ಸ್ ಅಂತ ಬಂದಾಗ ಇದ್ರಲ್ಲಿ ನಿಮ್ಗೆ 15 ನಿಮಿಷ ಟೈಮರ್ ಕೊಟ್ಟಿದ್ದಾರೆ, ಮತ್ತೆ ನಾರ್ಮಲ್ ಸ್ಟ್ರಾಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಮತ್ತೆ ನಿಮ್ಗೆ ಡ್ರೈನ್ ಆಪ್ಷನ್ ಕೊಟ್ಟಿದ್ದಾರೆ, ನೀರ್ ಆಚೆ ಹೋಗೋ ಆಪ್ಷನ್. ಅದಾದ್ಮೇಲೆ ನಿಮ್ಗೆ ಸ್ಪಿನ್ ಟೈಮರ್ ಬಂದ್ಬಿಟ್ಟು ನಿಮ್ಗೆ 5 ನಿಮಿಷ ಸ್ಪಿನ್ ಗೆ ನಿಮ್ಗೆ ಇದು ಟೈಮರ್ ಕೊಟ್ಟಿದ್ದಾರೆ 5 ನಿಮಿಷ. ಸೊ 5 ನಿಮಿಷ ಆಗಿದ ತಕ್ಷಣ ಅದೇ ಆಟೋಮೆಟಿಕ್ ನಿಮ್ಗೆ 0 ಬಂದು ಸ್ಟಾಪ್ ಆಗುತ್ತೆ. ಸೊ ಅದಾದ್ಮೇಲೆ ವಾಶ್ ಟೈಮರ್ ಬಂದ್ಬಿಟ್ಟು ನಿಮ್ಗೆ ಬಜರ್ ಆಪ್ಷನ್ ಕೂಡ ಸಿಗ್ತಾ ಇದೆ. 15 ನಿಮಿಷ ಕಂಪ್ಲೀಟ್ ಕ್ಲೀನ್ ಆಗಿದ ತಕ್ಷಣ ಅದು ಕಂಪ್ಲೀಟ್ 15 ನಿಮಿಷಕ್ಕೆ ಬಂದು ಬಜರ್ ಬಂದು ನಿಮ್ಗೆ 0 ಬಂದು ಬಜರ್ ಬಂದು ಆಟೋಮೆಟಿಕ್ ಆಫ್ ಆಗುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಇನ್ನೊಂದು ಇದ್ರ ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ನಲ್ಲಿಗೆ ಬೇಕಾದ್ರೂ ಕನೆಕ್ಟ್ ಮಾಡ್ಕೋಬಹುದು, ನೀವು ಬಿಂಗೆಲ್ ಬಕೆಟ್ ಅಲ್ಲಿ ಬೇಕಾದ್ರೂ ಹಾಕೋಬಹುದು. ಸೊ ಎರಡು ಕೂಡ ನಿಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೀವು ಹಾಕೊಂಡು ಯೂಸ್ ಮಾಡ್ಕೋಬಹುದು. ಸೊ ನಿಮ್ಗೆ ಆಕ್ಸೆಸರೀಸ್ ಅಂತ ಬಂದಾಗ ವಾಷಿಂಗ್ ಮಿಷಿನ್ ಒಳಗಡೆ ನಿಮ್ಗೆ ಇನ್ಲೈಟ್ ಪೈಪ್ ಆಗಿರ್ಲಿ, ಔಟ್ಲೆಟ್ ಪೈಪ್ ಆಗಿರ್ಲಿ ಎಲ್ಲ ಕೂಡ ಕೊಟ್ಟಿದೀವಿ. ಸೊ ನೋಡ್ತಾ ಇದ್ರೆ ನಿಮ್ಗೆ ಒಳಗಡೆ ಎಲ್ಲ ಕಂಪ್ಲೀಟ್ ನಿಮ್ಗೆ ಆಕ್ಸೆಸರೀಸ್ ಸಿಗ್ತಾ ಇದೆ. ಸೊ ಇನ್ಲೈಟ್ ಪೈಪ್ ಸಿಗ್ತಾ ಇದೆ ನೀರ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಅದಾದ್ಮೇಲೆ ನಿಮ್ಗೆ ಔಟ್ಲೆಟ್ ಪೈಪ್ ಕೂಡ ಸಿಗ್ತಾ ಇದೆ, ಇದು ನೀರು ಆಚೆ ಹೋಗೋಕೆ ಔಟ್ಲೆಟ್ ಪೈಪ್. ಸೊ ಅದಾದ್ಮೇಲೆ ನಿಮ್ಗೆ ನೋಡ್ತಿರ್ಬೋದು ನಿಮ್ಗೆ ಡ್ರೈಯರ್ ಕ್ಯಾಪ್ ಕೂಡ ಸಿಗ್ತಾ ಇದೆ, ಮ್ಯಾನ್ಯಲ್ ಬುಕ್ ಕೂಡ ನಿಮ್ಗೆ ಸಿಗ್ತಾ ಇದೆ. ಸೊ ಎಲ್ಲ ಕಂಪ್ಲೀಟ್ ನಿಮ್ಗೆ ವಾಷಿಂಗ್ ಮಿಷಿನ್ ಒಳಗಡೆ ಸಿಗ್ತಾ ಇದೆ. ಸೊ ನೀವು ಪಲ್ಸೆಟರ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. ಪಲ್ಸೆಟರ್ ಸೊ ಸ್ಮೂತ್ ಆಗಿ ನಿಮ್ಗೆ ಪಲ್ಸೆಟರ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಬಟ್ಟೆ ಯಾವ್ದಾದ್ರೆ ಬಟ್ಟೆ ಆಗಿರ್ಲಿ, ಹರಿದೋಗೋ ಚಾನ್ಸಸ್ ಇರ್ಲಿ, ಏನೇ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ಲಿ, ಏನು ಕೂಡ ಇರೋದಿಲ್ಲ. ಸ್ಮೂತ್ ಆಗಿ ನಿಮ್ಗೆ 15 ನಿಮಿಷದಲ್ಲಿ ಬಟ್ಟೆನ ಕ್ಲೀನ್ ಮಾಡ್ಕೊಡುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಡಸ್ಟ್ ಕಲೆಕ್ಟರ್ ನೋಡ್ತಿರ್ಬೋದು, ನಿಮ್ಗೆ ಡಸ್ಟ್ ಕಲೆಕ್ಟರ್ ಕೂಡ ಕೊಟ್ಟಿದ್ದಾರೆ. ಕೂದ್ಲಾಗಿರ್ಲಿ, ಏನಾದ್ರು ಕಸ ಮಣ್ಣು ಏನಾದ್ರು ಇದ್ರೆ ಇದ್ರಲ್ಲಿ ನಿಮ್ಗೆ ಸಿಗಾಕೊಳ್ಳುತ್ತೆ. ಸೊ ಸಿಗಾಕೊಂಡು ಇದು ನಿಮ್ಗೆ ಕಂಪ್ಲೀಟ್ ತೆಗ್ದ್ಬಿಟ್ಟು ನೀವು ವಾಶ್ ಮಾಡ್ಬಿಟ್ಟು, ವಾಷಬಲ್ ಆಗಿರುತ್ತೆ, ತೆಗ್ದ್ಬಿಟ್ಟು ವಾಶ್ ಮಾಡ್ಬಿಟ್ಟು ಮತ್ತೆ ನೀವು ಅಟ್ಯಾಚ್ ಮಾಡ್ಕೋಬಹುದು. ಸೊ ನೋಡ್ತಾ ಇದ್ರೆ ಟಬ್ ಎಷ್ಟು ದೊಡ್ಡದಾಗಿದೆ ಅಂತೀವಿ. ಸೊ ಈ ಟಬ್ ಅಲ್ಲಿ ನೀವು ಹೆವಿ ಬ್ಲಾಂಕೆಟ್ ಕೂಡ ನೀವು ಹಾಕಿ ವಾಶ್ ಮಾಡಬಹುದು. ಸೊ ಬಟ್ಟೆ ಅಂತ ಬಂದಾಗ ನಿಮ್ಗೆ 7.5 ಕೆಜಿ ನೆಂದಿರೋ ಬಟ್ಟೆ ಕೂಡ ಇದರಲ್ಲಿ ಹಾಕಿ ವಾಶ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ನಿಮ್ಗೆ ನೆಂದಿರೋ ಬಟ್ಟೆ ಮತ್ತೆ ನೀರು ಸೇರಿಸಿ ಎರಡು ಕೂಡ ನಿಮ್ಗೆ 7.5 ಕೆಜಿ ಕೆಪಾಸಿಟಿ ವಾಷಿಂಗ್ ಮಿಷಿನ್ ಇದೆ. ಸೊ ಅದಕ್ಕೋಸ್ಕರ ನೀವು 7.5 ಕೆಜಿ ನೀವು ಇದರಲ್ಲಿ ನೆಂದಿರೋ ಬಟ್ಟೆನ ಹಾಕಿ ವಾಶ್ ಮಾಡ್ಕೊಳ್ಳಿ. ಸೊ ನೀವು ಲಿಕ್ವಿಡ್ ಪೌಡರ್ ಅಂತ ಬಂದಾಗ ನಿಮ್ಗೆ ಮನೇಲಿ ನೀವು ಯಾವ್ದು ಪೌಡರ್ ಯಾವ್ದು ಲಿಕ್ವಿಡ್ ಯೂಸ್ ಮಾಡ್ತೀರಾ, ಸೊ ಅದೇ ಇದ್ರಲ್ಲೂ ಕೂಡ ನೀವು ಹಾಕಿ ರಫ್ ಅಂಡ್ ಟಫ್ ಯೂಸ್ ಮಾಡಬಹುದು. ಸೊ ಅದೇ ಪೌಡರ್ ಹಾಕ್ಬೇಕು ಇದೇ ಪೌಡರ್ ಹಾಕ್ಬೇಕು ಅಂತ ಏನು ಇಲ್ಲ. ಈಗ ನೀವು ಮಾರ್ಕೆಟ್ ಅಲ್ಲಿ ಹೋಗ್ತೀರಾ ವಾಷಿಂಗ್ ಮಿಷಿನ್ ತಾಣಕ್ಕೆ, ಸೊ ಅದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಇದೇ ಬಟ್ಟೆ ಹಾಕ್ಬೇಕು ಅದೇ ಬಟ್ಟೆ ಹಾಕ್ಬೇಕು, ಅದೇ ಪೌಡರ್ ಹಾಕ್ಬೇಕು ಇದೇ ಪೌಡರ್ ಹಾಕ್ಬೇಕು ಅಂತ ಇರುತ್ತೆ. ಸೊ ನಮ್ಮ ಎವರ್ಗ್ರೀನ್ ಬ್ರ್ಯಾಂಡ್ ವಾಷಿಂಗ್ ಮಿಷಿನ್ ಅಲ್ಲಿ ಆತರ ಇಲ್ಲ. ಯಾವ್ದಾದ್ರು ಬಟ್ಟೆ ಹಾಕಿ ಯಾವ್ದಾದ್ರು ನೀವು ವಾಷಿಂಗ್ ಡಿಟರ್ಜೆಂಟ್ ಪೌಡರ್ ಹಾಕಿ ನೀವು ವಾಶ್ ಮಾಡ್ಕೋಬಹುದು. ಸೊ ನೋಡಲ್ಲ ಯಾವ ರೀತಿ ಇದೆ ಅಂತೇಳಿ. ಸೊ ನಿಮ್ಗೆ ಇದರಲ್ಲಿ ಕಾಲರ್ ಸ್ಕ್ರಬ್ಬರ್ ಕೂಡ ನಿಮ್ಗೆ ಸಿಗ್ತಾ ಇದೆ. ಸೊ ಬನ್ನಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ತರ ನಿಮ್ಗೆ ಕಾಲರ್ ಸ್ಕ್ರಬ್ಬರ್ ಇರುತ್ತೆ ಅಂತೇಳಿ. ಸೊ ಇದು ಬಂದು ನಿಮ್ಗೆ ಕಾಲರ್ ಸ್ಕ್ರಬ್ಬರ್ ಆಗಿರುತ್ತೆ. ಸೊ ಕತ್ತಿನ ಪಟ್ಟಿ ಆಗ್ಲಿ ಕಾಲರ್ ಪಟ್ಟಿ ಆಗ್ಲಿ ಈ ತರ ನೀವು ಉಜ್ಬಿಟ್ಟು ಹಾಕಿ ವಾಶ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ನೀವು ಡ್ರೈಯರ್ ನೋಡ್ತಿರ್ಬೋದು. ಸೊ ನಿಮ್ಗೆ ವಾಶ್ ಟಬ್ಬಿನ ತೆಗೆದು ನೀವು ಡ್ರೈಯರ್ ಹಾಕಿ. ಸೊ ಡ್ರೈಯರ್ ನಿಮ್ಗೆ 5 ನಿಮಿಷ ನಿಮ್ಗೆ ಜಸ್ಟ್ 5 ನಿಮಿಷ ಬಿಟ್ರೆ ನಿಮ್ಗೆ 80% ಡ್ರೈ ಆಗುತ್ತೆ. ನೀವು ಐರನ್ ಮಾಡ್ಬಿಟ್ಟು ಇಸ್ತ್ರಿ ಮಾಡ್ಬಿಟ್ಟು ಹಾಕೊಂಡು ಹೋಗ್ಬೋದು. ಅದೇ ನಿಮ್ಗೆ ವೇಲ್ ಮತ್ತೆ ನಾರ್ಮಲ್ ಟಾಪ್ಸ್, ನಾರ್ಮಲ್ ಸ್ಯಾರೀಸ್, ತೆಲ್ಲುಗಿರೋ ಬಟ್ಟೆ ಇದೆ ನಿಮ್ಗೆ 100%. ಸೊ ಒಂದು ದಪ್ಪ ಬಟ್ಟೆ ಏನಾದ್ರು ಇದೆ ನೀವು ಜಸ್ಟ್ ಹಾಕ್ಬಿಟ್ಟು ಇದ್ರಲ್ಲಿ 80% ಡ್ರೈ ಆಗುತ್ತೆ. ಒಂದು 5 ನಿಮಿಷ 10 ನಿಮಿಷ ನೀವು ಆಚೆಗಡೆ ಹಾಕೊಂಡ್ರೆ ಸಾಕು, ಕಂಪ್ಲೀಟ್ ನಿಮ್ಗೆ ಡ್ರೈ ಆಗುತ್ತೆ.
ಸೊ ಅದಾದ್ಮೇಲೆ ನೋಡಿದ್ರೆ ಯಾವ ರೀತಿ ಇದೆ ಅಂತ ಸೊ ನಿಮ್ಗೆ ಎಲ್ಲಾ ತರದ ನಿಮ್ಗೆ ಇದು ಸಿಗ್ತಾ ಇದೆ. ಸೊ ಎವರ್ಗ್ರೀನ್ ಬ್ರ್ಯಾಂಡ್ ವಾಷಿಂಗ್ ಮಿಷಿನ್ ನಿಮ್ಗೆ ಸಿಗ್ತಾ ಇದೆ. ಸೊ ಗ್ಯಾರಂಟಿ ವಾರಂಟಿ ಅಂತ ಬಂದಾಗ ನಿಮ್ಗೆ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಸಿಗ್ತಾ ಇದೆ. 1 ಇಯರ್ ನಿಮ್ಗೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಸಿಗ್ತಾ ಇದೆ. ಸೊ ಫ್ಯೂಚರ್ಸ್ ಅಂತ ಬನ್ನಿ ನಿಮ್ಗೆ ನಾನು ಫ್ಯೂಚರ್ಸ್ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ನಿಮ್ಗೆ ಫ್ಯೂಚರ್ಸ್ ಇದೆ. ಸೊ ವಾಶ್ ಪ್ರೋಗ್ರಾಮ್ ಸಿಗ್ತಾ ಇದೆ, ಕಾಲರ್ ಸ್ಕ್ರಬ್ಬರ್ ಸಿಗ್ತಾ ಇದೆ, ವಾಶ್ ಬಾಟಲ್ ಗೆ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಸಿಗ್ತಾ ಇದೆ, ಸ್ಟ್ರಾಂಗ್ ಪಲ್ಸಿಟರ್ ಸಿಗ್ತಾ ಇದೆ, ಮತ್ತೆ ರಸ್ಟ್ ಫ್ರೀ ಬಾಡಿ ಇರುತ್ತೆ, ಎಂಡ್ ಸೈಕಲ್ ಬಜರ್ ಕೂಡ ಇರುತ್ತೆ. ಸೊ ಬಾಡಿ ಅಂತ ಬಂದಾಗ ನಿಮ್ಗೆ ಏನು ನಿಮ್ಗೆ ಕ್ವಾಲಿಟಿ ಆಗಿರೋ ಬಾಡಿ ಆಗಿರುತ್ತೆ. ಸೊ ABS ಪ್ಲಾಸ್ಟಿಕ್ ತಯಾರಿಕೆ ಆಗಿದೆ. ಸೊ ನಿಮ್ಗೆ ಬಾಡಿ ಡ್ಯಾಮೇಜ್ ಆಗೋದು ಇಲ್ಲಿ ಕಲರ್ ಶೇಡ್ ಆಗೋ ಚಾನ್ಸಸ್ ಇಲ್ಲಿ ಏನು ಕೂಡ ನಿಮ್ಗೆ ಇರೋದಿಲ್ಲ. ಅಷ್ಟೇ ನಿಮ್ಗೆ ಚೆನ್ನಾಗಿ ವಾಷಿಂಗ್ ಮೆಷಿನ್, ಈ ವಾಷಿಂಗ್ ಮೆಷಿನ್ ನಿಮ್ಗೆ ABS ಪ್ಲಾಸ್ಟಿಕ್ ಇಂದ ತಯಾರಿಕೆ ಕೂಡ ಆಗಿದೆ. 7.5 ಕೆಜಿ ಅಷ್ಟೆಲ್ಲ ನಮ್ದಲ್ಲಿ ನಿಮ್ಗೆ 7.5 ಕೆಜಿ 2 ಮಾಡಲ್ ಸಿಗ್ತಾ ಇದೆ. ಒಂದು ಫೈಬರ್ ಅಲ್ಲಿ ಸಿಗ್ತಾ ಇದೆ, ಇನ್ನೊಂದು ಟಫ್ ಅಂಡ್ ಗ್ಲಾಸ್ ಅಲ್ಲಿ ಕೂಡ ಸಿಗ್ತಾ ಇದೆ. ಸೊ ಅದಾದ್ಮೇಲೆ ನಿಮ್ಗೆ 8.5 ಕೆಜಿ ಸಿಗುತ್ತೆ, 9.5 ಕೆಜಿ ಸಿಗುತ್ತೆ, 10 ಕೆಜಿ, 11 ಕೆಜಿ, 12 ಕೆಜಿ ಅಪ್ ಟು ನಿಮ್ಗೆ 13 ಕೆಜಿ ವರೆಗೂ ವಿತ್ ಡ್ರೈಯರ್ ವಾಷಿಂಗ್ ಮೆಷಿನ್ ಸಿಗ್ತಾ ಇದೆ. ಸೊ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಬಂದಾಗ ನಿಮ್ಗೆ ಬರೀ 9,499 ರೂಪಾಯಿಂದ ನಿಮ್ಗೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಲೈಫ್ ಟೈಮ್ ಸರ್ವಿಸ್ ವಾರಂಟಿ, 1 ಇಯರ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಸಿಗ್ತಾ ಇದೆ. ಸೊ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತೇಳಿ ವಾಷಿಂಗ್ ಮೆಷಿನ್ ನಮ್ದ್ರಲ್ಲಿ. ಸೊ ಈ ವಾಷಿಂಗ್ ಮೆಷಿನ್ಸ್ ನಿಮ್ಗೂ ಬೇಕು ಅಂತಂದ್ರೆ ಸೊ ನೀವು ವಿಸಿಟ್ ಮಾಡ್ಬೇಕಾಗಿರೋದು ತುಮಕೂರಲ್ಲಿ ಹೆಡ್ ಆಫೀಸ್ ಇದೆ. ಸೊ ಇದು ಬಂದು ನಿಮ್ಗೆ ಲೊಕೇಟ್ ಆಗಿರೋದು ಮರಳು ರಿಂಗ್ ರೋಡ್ ನಿಯರ್ ಅಶ್ವಿನಿ ಆಯುರ್ವೇದಿಕ್ ಕಾಲೇಜ್ ಪಕ್ಕ ಲೊಕೇಟ್ ಆಗಿದೆ. ಸೊ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಿಮ್ಗೆ ಆಲ್ ಓವರ್ ಕರ್ನಾಟಕ ಬ್ರಾಂಚಸ್ ಕೂಡ ಇದೆ. ಸೊ ಬೆಂಗಳೂರಲ್ಲಿ ಪೀಣ್ಯ ಇದೆ, ರಾಜಾಜಿನಗರ್ ಇದೆ, ಹೆನ್ನೂರು ಬಂಡೆ ಇದೆ, ಮೈಸೂರಲ್ಲಿ ತ್ರಿನೇತ್ರ ಸರ್ಕಲ್ ಗೋಕುಲಂ ಹತ್ರ ಇದೆ, ಮತ್ತೆ ಮಂಡ್ಯ ಇದೆ, ಮದ್ದೂರ್ ಇದೆ, ಮತ್ತೆ ಹಾವೇರಿ ಹಿರೇಕೆರೆ ಕೂಡ ಇದೆ. ಸೊ ಅದೆಲ್ಲ ನಿಮ್ಗೆ ಯಾವ್ದು ನಿಯರ್ ಬೈ ಇದು ಸ್ಟೋರ್ ಆಗುತ್ತೆ ಅಲ್ಲಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಗೆ ದೂರ ಆಗುತ್ತೆ, ದೂರ ಇದ್ದೀರಾ ಅಂತಂದ್ರೆ ಸೊ ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಸೊ ನಿಮ್ಗೆ ಆನ್ಲೈನ್ ಬುಕಿಂಗ್ ಕೂಡ ಕಳಿಸ್ಕೊಡ್ತೀವಿ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇದೆ. ಸೊ ಮನೇಲಿ ಕೂತ್ಕೊಂಡು ಬುಕ್ ಮಾಡ್ಕೊಂಡ್ರೆ ಸೊ ಪ್ರಾಡಕ್ಟ್ ನಿಮ್ ಮನೆಗೆ ಬಂದ್ಮೇಲೆ ನೀವು ಅಮೌಂಟ್ ನ ಪೇ ಮಾಡಬಹುದು. ಸೊ ಟ್ರಸ್ಟೆಡ್ ಬ್ರ್ಯಾಂಡ್ ಆಗಿರುತ್ತೆ, ಟ್ರಸ್ಟೆಡ್ ಆಗಿರುತ್ತೆ. ಸೊ ನಮ್ಮ ಸ್ಕ್ಯಾನರ್ ಆಗಿರ್ಲಿ ಎಲ್ಲ ಆಗಿರ್ಲಿ, ನಾವು ಏಮ್ಸ್ ಫಾರ್ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ಅಂತ ನಿಮ್ಗೆ ಬರುತ್ತೆ. ನೀವು ಫೋನ್ ಪೇ ಮಾಡ್ಬೇಕಾದ್ರೆ ಸೊ ಅಕೌಂಟ್ ಡಿಪಾರ್ಟ್ಮೆಂಟ್ ಗೆ ನೀವು ಪೇಮೆಂಟ್ ನ ಮಾಡ್ಬೇಕಾಗಿರುತ್ತೆ. ಸೊ ನೋಡಲ್ಲ ಯಾವ ರೀತಿ ಇದೆ ಅಂತೇಳಿ. ಸೊ ಈ ವಾಷಿಂಗ್ ಮೆಷಿನ್ಸ್ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ.